ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಿ? ನಾನಂತೂ ಅದ್ಭುತವಾಗಿದ್ದೀನಿ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಏನಪ್ಪ ಇವತ್ತಿನ ವಿಚಾರ ಅಂತಂದರೆ, 2-3 ದಿನಗಳ ನಂತರ ಇವತ್ತು ನಮ್ಮದು ಕಾಲ ಕೂಡಿ ಬಂದಿದೆ. ಏನು ಅಂದರೆ, ಇಲ್ಲಿರುವಂತಹ ಮಣ್ಣನ್ನು JCBಲೇ ಎತ್ತಿಬಿಟ್ಟು ಇದರೊಳಗಡೆ ಹಾಕುವಂತಹ ಒಂದು ಕಾರ್ಯಕ್ರಮ ಇವತ್ತು ಜರುಗಲಿದೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ 2-3 ದಿನಗಳವರೆಗೂ ನಾನು ಅವರಿಗೆ ಗಂಟು ಬಿದ್ದು ಸೊ ಇವತ್ತು ಸಕ್ಸಸ್ ಆಗಿ ಇವತ್ತು ಖಂಡಿತವಾಗಿ ನಾವು ಬಂದೇ ಬರ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ನಾಷ್ಟ ಮಾಡಿ ಬರ್ತಾನೆ ಅಂತ ಹೇಳಿದ್ದಾರೆ ಇವಾಗ. ಸೊ ಅವರು ಬರ್ತಾರೆ. ಇವಾಗ ಬಂದ ತಕ್ಷಣ ಇವು 10 ಟ್ರಿಪ್ ಮಣ್ಣನ್ನು ಎತ್ತು ಭಾಳ ಒಗದ ಒಂದಿಬ್ಬರು ಆಳು ಕಳ್ಸಂತೇಳಿ, ಗಟ್ಟು ಆಳುಗಳನ್ನ ದಾಬಾಶಿ ಎಳದ ಚೌಕಟ್ಟು ಮಾಡಿಬಿಡೋಕಂತೇಳಿ, ಮತ್ತು ಅವ್ರಿಗೆ 1-2 ಟ್ಯಾಂಕರ್ ನೀರು ಹೇಳೀನಿ. 2-3 ಟ್ಯಾಂಕರ್ ನೀರು ಬಿಟ್ಟಪ್ಪ ಅಂದ್ರೆ ನನ್ನ ತಲೆಯಾಗಿನ ಟೆನ್ಷನ್, ಆ ಒಂದು ಸಿಟ್ಟು ಕೋಪ ಎಲ್ಲ ತಣ್ಣಗಾಗ್ಬಿಡ್ತೈತಿ. ಯಾಕಂದ್ರೆ ಎಲ್ಲರೂ ಮುಂದೆ ಹೊಂಟಾರ, ನಾವು ಬರೀ ಮಂದಿ ಮುಂದೆ ಹೋಗೋದು ನೋಡೋದಾಗ್ಬಿಟ್ಟೈತೆ. ಬರೀ ಇರಲಿ, ಏನು ಮಾಡೋಕ್ಕಾಗಿಲ್ಲ. ಒಂದಿನ ಅವ್ರ ಮುಂದೆ ಹೋಗ್ತಾರೆ, ಒಂದಿನ ನಾವು ಮುಂದೆ ಹೋಗೋದು, ಅದು ಹಿಂದೆ ಮುಂದೆ ಹೋಗೋದು ಜಗದ ನಿಯಮ. ಓಕೆ, ಇವಾಗ ಜಸ್ಟ್ ಎಲ್ಲಕ್ಕೂ ನೀರು ಹೊಡೆದು ನೀರು ತುಂಬ್ಸಾಕ್ಬಿಟ್ಟೀನಿ ಆಲ್ರೆಡಿ. ಇವಾಗ ಇವತ್ತು 5ನೇ ದಿನ ಆಗಿರ್ಬೋದು ನಂಗೆ ಅನ್ಸೋಮಟ್ಟಿಗೆ ಟ್ಯಾಂಕಿ ಕಟ್ಟಿ. ಸೊ ನಿಮಗೆ 2 ಇರ್ಬೋದು ಅನ್ಸುತ್ತೆ ನಂಗೆ ಒಂದು ವಿಡಿಯೋ. ಬಟ್ ಗ್ಯಾಪ್ ಭಾಳ ಆಗೈತಿ. ನಾನು ಡೈಲಿ ವಿಡಿಯೋ ಮಾಡತ್ತಿಲ್ಲ, ಕೆಲಸ ಆದಷ್ಟು ನಾನು ಮಾಡ್ತೀನಿ ವಿಡಿಯೋ. ಸುಮ್ಮನೆ ಡೈಲಿ ಬಂದು ಇಂಥವೇ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಸೊ ವಿಡಿಯೋ ಕೆಲಸಗಾರ ಬಂದ ಅದು ಏನು ಕೆಲಸ ಆತಪ್ಪ ಅಂದ್ರೆ ಅದನ್ನು ಅಪ್ಡೇಟ್ ಮಾಡ್ಬೋದು. ಆ್ಯಂಡ್ ಬೇರೆ ಕಡೆಯೂ ಎಲ್ಲ ಮಾಡಿರ್ತಾರಲ್ಲ, ವರ್ಕ್ ಮಾಡಿರ್ತಾರಲ್ಲ, ಸೊ ಅದನ್ನು ತೋರಿಸ್ಬೋದು ಮತ್ತು ಮಾಹಿತಿನೂ ಕೊಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಕೆಲಸ ಮಾಡ್ತಿರ್ತೀನಿ. ಸೊ ಡೈಲಿ ವಿಡಿಯೋ ಹಾಕೋಕ್ಕಾಗಲ್ತು, 2 ಡೇಸ್ ಒಮ್ಮಿಂಗ್ ಹಾಕೋದಾಗತ್ತೈತಿ. ಆದಷ್ಟು ಡೈಲಿ ವಿಡಿಯೋ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಯಾವ ಸಿಮೆಂಟ್ ಯಾವ ಸ್ಟೀಲ್ ಯೂಸ್ ಮಾಡ್ತೀನಿ ಅಂತ ಒಬ್ರು ಯಾರು ಕೇಳಿದರೆ, ನಾವು ಟಾಟಾ ಸ್ಟೀಲ್ ಯೂಸ್ ಮಾಡತ್ತೀವಿ, ಅಲ್ಟ್ರಾಟೆಕ್ ಸಿಮೆಂಟ್ನ ಯೂಸ್ ಮಾಡ್ತಾಯಿದ್ವಿ. ಕಮೆಂಟ್ ನಾವು ರಿಪ್ಲೈ ಮಾಡೀನಿ, ವಾಪಸ್ ವಿಡಿಯೋದಾಗೂ ಮಾಡತ್ತೀನಿ. ಇರಲಿ, ನೋಡ್ಬೋದು ನೀವು. ಆ ಕಡೆ ಕಂಬ ಹಾಕಿದಂತ ಹೇಳಿದ್ನಲ್ಲ, ಬಾಕ್ಸ್ ಬಡ್ಕೊಂಡಿದ್ರು. ನಿನ್ನ ಉಚ್ಚಿದ್ರು ಅವನಲ್ಲ, ನಿನ್ನೆ ಅಷ್ಟೂ ಉಚ್ಚಿ ಆ ಕಡೆ ಒಂದಿಷ್ಟು ಎಕ್ಸ್ಟ್ರಾ ಇದ್ದಲ್ಲ, ಅವ್ನು ಎಕ್ಸ್ಟ್ರಾ ಮಣ್ಣಿನ ಹಾಕೊಂಡ್ರೆ ಒಂದಿಷ್ಟು ಉಚ್ಕೊಂಡು ಆ ಕಡೆ ಮಣ್ಣು ಹಾಕ್ಕೊಂಡು ಅಷ್ಟೂ ಉಚ್ಚಿ ಅದ್ರ ಮ್ಯಾಗ ತಟ್ಟು ನೀರು ಹೊಡ್ಯಾತಾರೆ ಅವ್ರು. ಒಂದಿನ 3 ಹೊತ್ತು ಇನ್ನೇನು ಬರೋದೇ ಇಲ್ಲ ಅವ್ರು. ಬೆಳಗ್ಗೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಸಂಜೆಗೊಮ್ಮೆ ಬಂದು ನೀರು ಹೊಡೆದಕ್ಕಾರೆ ಒಂದು 1-2 ವಾರ ಬರೋದಿಲ್ಲ ಅವ್ರು. ಇನ್ನೊಂದು 2-3 ವಾರ ಆದ್ಮೇಲೆ ಬರ್ತಾರೆ ಹೊಳ್ಳಿ ಮುಂದಿನ ಪ್ರೊಸೀಜರ್ ಮಾಡೋಕ್ಕೆ. ಇರಲಿ, ಅವ್ರದ್ದು ಟ್ಯಾಂಕಿ ಅಂತ ಹೇಳಿದ್ನಲ್ಲ, ಅಲ್ಲಿ ಒಬ್ಬರದ ಅವ್ರ ಟ್ಯಾಂಕಿ ನಮ್ಮ ಜೊತೆ ನಮಗೆ ಅಂತ ಅಂದಿಲ್ಲ. ಅವ್ರು ಆಲ್ರೆಡಿ ಗರ್ಸ್ ಹಾಕ್ಸಾರ. ನಿನ್ನೆ ಗರ್ಸ್ ಹಾಕಿಸಿ ಅವರೆಲ್ಲ ಇಳಿಸಿ 2 ಟ್ಯಾಂಕರ್ ನೀರು ಬಿಡಿಸ್ಯಾರ. ಇನ್ನು ಇವತ್ತೊಂದು 1 ಅಥವಾ 2 ಟ್ಯಾಂಕರ್ ನೀರು ಬಿಡಿಸ್ಬೋದು ಅಂತ ಅಂದ್ಕೊಂಡಿನಿ. ಇನ್ನೊಂದು ಏನಪ್ಪ ಅಂದ್ರೆ, ಈಗ ಇಲ್ಲೇ ನೋಡ್ರಿ, ಈ ರೋಡ್ ಹೈಟ್ಕಿನ ಈ ಪ್ಲಿಂತ್ ಹೈಟ್ 4 ಅಡಿ ಹೈಟ್ ಇರೋದ್ರಿಂದ ಟ್ಯಾಂಕಿನ್ಯಾಗ ಅರ್ಧ ಟ್ಯಾಂಕ್ ನೀರು ಹಂಗೆ ಉಳ್ಕೊಂಬಿಡ್ತೈತಿ. ಸೊ ಅದೊಂದು ತುಂಬಾ ಬೇಜಾರು. ಯಾಕಂದ್ರೆ ಪೂರ ಟ್ಯಾಂಕ್ ನೀರು ಒಳಗೆ ಹೋಗೋದೇ ಇಲ್ಲ, ಅರ್ಧ ಟ್ಯಾಂಕ್ ಅಷ್ಟು ಹೋಗತ್ತೆ ನೀರು. ಹಂಗಂದ್ರೆ ನಾವು 4 ಟ್ಯಾಂಕರ್ ಬಿಟ್ರೆ 2 ಟ್ಯಾಂಕರ್ ನೀರು ಬಿಟ್ಟಂಗೆ. ಸೊ ಆ ಕ್ಯಾಲ್ಕುಲೇಷನ್ ಮ್ಯಾಗ ಹಾಕ್ಸೋವಂಥ ಪರಿಸ್ಥಿತಿ ನಮ್ಮದು ಬಂದೈತಿ. ಇರಲಿ, ವಾಪಸ್ ಉಳಿದ ನೀರು ಟ್ಯಾಂಕಿನ ಹಾಕ್ಬೇಕಂದ್ರೆ ಟ್ಯಾಂಕಿನೂ ಸ್ವಲ್ಪ ಪ್ಲಿಂತ್ ಲೆವೆಲ್ ಅಷ್ಟು ಹೈಟ್ ಐತಿ. ಅವ್ರದ್ದು ತಳಗೈತಿ. ಅಟ್ಲೀಸ್ಟ್ ಅವ್ರದ್ದು ಇದಕ್ಕೆ ಪ್ಲಿಂತಿ ಹಾಕಿರೋ ನೀರು ಸ್ವಲ್ಪ ಉಳಿದ ನೀರು ಟ್ಯಾಂಕಿಕರ ಹಾಕ್ತಾರೆ, ಅಲ್ಲರೂ ಯುಟಿಲೈಸ್ ಆಗುತ್ತೆ ಅವ್ರದ್ದು. ಇಲ್ಲಾಂದ್ರೆ ಏನು ಮಾಡೋಕ್ಕೂ ಈ ಥರ ಮಷಿನ್ ಹಚ್ಚಿ ತಾಸುಗಟ್ಟಲೆ ಬಿಡ್ಕೊಂಡು ಕುಂತಿರ್ಬೇಕು. ಸೊ 2 ದಿನ ಇದ್ದ ಕೆಲಸಿನ ನೋಡು, JCB ಬಂದಾಗ ನೀವು ವಿಡಿಯೋ ಮಾಡಿ ತೋರಿಸ್ತೀನಿ ಹೆಂಗೆ ಆಗ್ತಾರೆ ಅಂತೇಳಿ. ಮಣ್ಣಂತೂ ಸ್ವಲ್ಪ ಟಚ್ ಮಾಡ್ರೆ ಅದನ್ನು ಕಟ್ಟಿಸ್ಬೇಕಾಗೈತಿ, ಅದೊಂದು ಗಟ್ಟಿಸ್ಬೇಕಾಗೈತಿ. ಮತ್ತು ಇಲ್ಲೊಂದು 3 ಮೆಟ್ಲ ಕಟ್ಟಿಸ್ಬೇಕಾಗೈತಿ. ಇಷ್ಟಂತೂ ಬಾಕಿ ಐತಿ. ಇದಾದ್ಮ್ಯಾಗ ನಮ್ಮದು ಸ್ಟಾರ್ಟ್ ಆಗೈತಿ. ಗರ್ಸ್ ಅಂತೂ ಹೇಳೀನಿ, 2 ಟಿಪ್ಪರ್ ಅಂತ ಹೇಳೀನಿ. ಫಸ್ಟ್ ಇದನ್ನು ಹಾಕಿಸೂನು ಆಮೇಲೆ ಚೆಕ್ ಮಾಡೋಣ ಅಂತ ಹೇಳ್ಯಾರ. ಸೊ ಇದನ್ನು ಹಾಕಿಸಿ ಲೆವೆಲ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಟಿಪ್ಪರ್ ಬೇಕಾಗತ್ತೆ ಅಂತೇಳಿ. 1 ಟಿಪ್ಪರ್ ಅಂತ ಸರಿ ಬಿಡ್ರಿ, 2 ಟಿಪ್ಪರ್ ಅಥವಾ 3 ಅಥವಾ 4 ಈ ಒಂದು ಆರ್ಡ್ರ್ ಒಳಗಡೆ ಬೇಕಾಗತ್ತೆ. ಭಾಳ ಅಂದ್ರೆ 3-4 ಅಷ್ಟು ಬೇಕಾಗತ್ತೆ ನಾನು ಅಂದ್ಕೊಂಡಿನಿ. ನೋಡಿ ಎಷ್ಟು ಬೇಕಾಗತ್ತೆ ಗರ್ಸ್ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಗರ್ಸ್ ರೇಟು ಬಂದುಬಿಟ್ಟು 4,000 ಹೇಳ್ತಾರೆ. ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅಂತ 100-200 ರೂಪಾಯಿ ಕಮ್ಮಿ ಮಾಡ್ತಾರೆ. ಒಬ್ಬೊಬ್ಬರು 300 ರೂಪಾಯಿ 400 ರೂಪಾಯಿ ಕಮ್ಮಿ ಮಾಡೋದಾರೆ, ಹಂಗೆ ಡಿಪೆಂಡ್ ಅಪಾನ್ ಅವ್ರ ಮ್ಯಾಗ. ಸೊ ಇಲ್ಲೊಬ್ರು ಹಾಕ್ಸ್ಯಾರ 3,800ಕ್ಕೆ. ಚಲೋ ಐತಿ, ಕೆಂಪಗೈತಿ, ಮಸ್ತ್ ಐತಿ ಗರ್ಸ್. ಆ ಥರ ನಾನು ಹೇಳತ್ತೀನಿ. ಬರಲಿ, ಅದು 2 ಟ್ರಿಪ್ ಇವತ್ತು ಹೇಳ್ಬಿಡ್ತೀನಿ. ಅಟ್ಲೀಸ್ಟ್ 2 ಟ್ರಿಪ್ ಬಂತಂದರೆ
ಇನ್ನೊಂದು ಟ್ರಿಪ್ ನಮ್ಮ ಮತ್ತೆ ನಾಳೆ ಹೇಳಕ್ಕೆ ಬರುತ್ತೆ. ಸೊ ಅವ್ರು ಹಂಗಿರ್ಬೇಕು, ಕೆಂಪು ಉಸುಗ ಆಗ್ಬೇಕು, ಹಂಗೆ ಗರ್ಸ್ ಕೆಂಪು ಉಸುಗೆ ಹಾಕ್ದಂಗೆ ಇರ್ಬೇಕು. ಅಂದ್ರೆ ದೊಡ್ಡ ಹಳ್ಳ ಇರಬಾರ್ದು. ಮೀಡಿಯಮ್ ಸೈಜ್ ಐತ್ರಪ್ಪ ಅಂದ್ರೆ ಗ್ಯಾಪ್ ಜಾಸ್ತಿ ತೊಗೊಳಲ್ಲ. ಆ ಗ್ಯಾಪ್ನಾಗ ಕೆಂಪು ಸುಟ್ಟಾಗಿ ಬರೋದಿಲ್ಲ, ಹೋಗಿ ಕೂತ್ಕೊಂಡು ಕರೆಕ್ಟ್ ಲೆವೆಲ್ ಆಗುತ್ತೆ. ಇರಲಿ, ಇವಾಗ ಬರಲಿ ಏನು JCB, ಆಮೇಲೆ ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ, ಸಿಗ್ತೀನಿ. ವೆಲ್ಕಮ್ ಬ್ಯಾಕ್. ಜಸ್ಟ್ ಇವಾಗ ಬಂತು 3:30 ಟೈಮ್. ಸೊ ಬೆಳಗ್ಗೆಯಿಂದ ಬರುತ್ತೆ JCB ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಬರೋಂಗಿಲ್ಲ ಅಂತೇಳಿ ಇವತ್ತು. ಬಟ್ ಇವಾಗ ಬಂದಾರ, ಮಣ್ಣು ಹಾಕತ್ತಾರೆ ಎತ್ತೈತಿ ಬಕೆಟ್ಲೆ. ಈ ಕಡೆ ಸೈಡ್ ಅಂತೂ ಬರೋಕೆ ಅಂದಾರ, ಈ ಕಡೆ ಸೈಡ್ ಅಂತೂ ಹಾಕ್ಸಂಗೆ ಇಲ್ಲ. ಈಗ ಎಷ್ಟೊತ್ತಿದ್ರು ಈ ಕಡೆ ಸೈಡ್ ಹಾಕ್ಸ್ಬೇಕು, ನೋಡ್ರಿ ಏನಾಗತ್ತೆ ಅಂತೇಳಿ. ಈಗಂತೂ ಹಾಕತ್ತಾರೆ ಸಣ್ಣ ಬಕೆಟ್ಲೆ, ನೋಡ್ಬೋದು. ಈ ಕಡೆ ಸೈಡಿಂದ ತೋರ್ಸಾತೀನಿ ಒತ್ತಾತರ ಇದರಲ್ಲಿ ಮುಂದೆ ಸಣ್ಣ ಬಕೆಟ್ಲಿ. ಸೊ ಈ ಕಡೆಲ್ಲ ಆಗೈತಿ, ಈ ಕಡೆಲ್ಲ ಹಾಕೊಂಡು ಒಂಚೂರು ಐತಿ, ಅದನ್ನ ಆಮೇಲೆ ಹಾಕ್ತಾರೆ. ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಆಗುತ್ತೆ. ನೋಡೋಣ ಎಷ್ಟೊತ್ತಾಗತ್ತೆ ಅಂತೇಳಿ.